ರಾಜಕಾರಣದಲ್ಲಿ ಇರೋದಕ್ಕೆ ಜನರ ಆಶೀರ್ವಾದ ಬೇಕು. ಇಲ್ಲಿವರೆಗೂ ಬಂದಿದ್ದೇನೆ, ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಚ್ಚರಿ ಹೇಳಿಕೆ ಇದು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೇನೆ, ಐತಿಹಾಸಿಕ ದಾಖಲೆಯನ್ನ ಮಾಡಿದ್ದೇನೆ. ಅಂದ್ರೆ ಇನ್ನೆಷ್ಟು ದಿನ ಅಂತ ಗೊತ್ತಿಲ್ಲ ಅಂತ ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಚ್ಚರಿ ಹೇಳಿಕೆ. ನಿನ್ನೆ ಇದೇ ವಿಚಾರವಾಗಿ ಮಾತನಾಡಿದ್ರು ಸಿಎಂ, ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ರು. ಇವತ್ತು ಬೇರೆ ಆಂಗಲ್ ನಲ್ಲಿ ಮಾತನಾಡಿದ್ದಾರೆ. ಜನಾಶೀರ್ವಾದ ಇರೋವರೆಗೂ ರಾಜಕೀಯದಲ್ಲಿರ್ತೀವಿ, ನನ್ನ ಆಡಳಿತ ತೃಪ್ತಿ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಇಷ್ಟು ದಿನ ಕೊಟ್ಟಿರುವಂತಹ ಆಡಳಿತ ನನಗೆ ತೃಪ್ತಿದಾಯಕ ಅಂತ ಹೇಳಿದ್ದಾರೆ. ಜನಾಶೀರ್ವಾದ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಇರ್ತೀವಿ, ಇಲ್ಲಿವರೆಗೂ ಬಂದಿದ್ದೀನಿ, ಆದ್ರೆ ಇಲ್ಲಿಂದ ಇನ್ನೆಷ್ಟು ದಿನ ಇರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಅರಸು ದಾಖಲೆ ಮುರಿದ ಬೆನ್ನಲ್ಲ ಇವತ್ತು ಈ ವಿಚಾರ ಚರ್ಚೆ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ. ನೋಡ್ರಿ, ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ. ಇನ್ನು ಅರಸು ರೆಕಾರ್ಡ್ ಮುರಿದ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ, ಕುರ್ಚಿ ಕದನದ ಬಗ್ಗೆ ಸಿಎಂ ಆಪ್ತ ಸಚಿವ HC ಮಹದೇವಪ್ಪ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಇದು ಹೇಳಿದ್ರು ನೋಡೋಣ. ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ, ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯನವರ ಪರಮಾಪ್ತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ HC ಮಹದೇವಪ್ಪನವರು ಇದ್ದಾರೆ. ಮಾತನಾಡಿಸಿ ಸರ್, ಇವತ್ತು ನಿಮ್ಮ ಸಿದ್ದರಾಮಯ್ಯನವರು ದಾಖಲೆಯನ್ನ ಮುರಿದಿದ್ದಾರೆ, ದೇವರಾಜ ಅರಸು ಅವರ ದಾಖಲೆಯನ್ನ. ಈ ಕ್ಷಣ ತಮ್ಗೇನು ಅನ್ಸುತ್ತೆ ಮತ್ತೆ ಏನು ಸಲಹೆ ಕೊಡ್ತೀರೋ ಅವ್ರಿಗೆ? ಸಿದ್ದರಾಮಯ್ಯನವರು ದೇವರಾಜ ಅರಸವರು ಕೊಟ್ಟಂಥ ಆಡಳಿತದ ಸಮಯ ಇತ್ತಲ್ಲ, ಅದಕ್ಕಿಂತ ಹೆಚ್ಚು ಸಮಯ ಮುಖ್ಯಮಂತ್ರಿಯಾಗಿ ಇದ್ದಾರೆ, ಅದು ಮುಂದುವರಿತಾ ಇದ್ದಾರೆ. ಅದು ಸಂತೋಷ ಸಂಗತಿ. ಅಷ್ಟೇ ಕೇಳಿದ್ನು, ಸಂತೋಷ. ಸರ್, ಈಗ ನಿನ್ನೆ ಒಂದು ಮಾತನ್ನು ಹೇಳಿದ್ರಿ, ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ರೆ ಮಾತ್ರ ದಲಿತರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಮುಂದೆ ಅಂತ. ಯಾವ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ತೀರಾ ಸರ್? ಕಾಂಗ್ರೆಸ್ ಪಾರ್ಟಿ ಹೆಡೆಡ್ ಬೈ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇದೆ. ಕಾಂಗ್ರೆಸ್ನ ಮೂಲ ಮತದಾರರು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಇದು ಕಾಂಗ್ರೆಸ್ಸಿನ ಬೇಸು. ಈ ಕಾಂಗ್ರೆಸ್ಸಿನ ಬೇಸು ಭದ್ರವಾಗಿರಬೇಕು. ಭದ್ರವಾಗಿರಬೇಕಾದ್ರೆ ಈ ಕಾಂಗ್ರೆಸ್ಸಿನ ಮೂಲ ಮತದಾರರ ಮನಸ್ಸಿನ ಅಂತರಾಳದ ಭಾವನೆಗಳು ಮತ್ತು ಬದುಕಿಗೆ ಅನುಗುಣವಾಗಿ ಅನುಕರಣೆ ಮಾಡುವಂಥ ಮತ್ತು ಅಲ್ಲಿಂದ ಸಹಿಷ್ಣುತೆಯಿಂದ ಅವರ ನೋವಿಗೆ ಸ್ಪಂದಿಸುವ ಆಡಳಿತ ಕೊಡುವಂಥ ನಾಯಕತ್ವ ಬೇಕು. ಅಂಥ ನಾಯಕತ್ವವನ್ನು ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಕಾಂಗ್ರೆಸ್ಸಿನ ಮೂಲ ಮತ ಅಹಿಂದಗಳು ಮತ್ತು ಸಿದ್ದರಾಮಯ್ಯ ನಾಯಕತ್ವ ಒಟ್ಟು ಸೇರಿದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆ. ಈ ಅಹಿಂದ ಯಾರು ಕಾಂಗ್ರೆಸ್ಸನ್ನು ನಂಬಿಕೊಂಡು ಓಟ್ ಹಾಕ್ತಾ ಇದ್ದಾರೆ, ಆ ಜನರ ಭವಿಷ್ಯ ಸುರಕ್ಷಿತವಾಗಿ ಇವ್ರ ಕೈಲಿರ್ತದೆ ಅನ್ನೋದೇ ಅರ್ಥ. ಸಿದ್ದರಾಮಯ್ಯನವರು ಇದ್ರೆ ಮಾತ್ರ ಕಾಂಗ್ರೆಸ್, ಮತ್ತೊಂದು ಕಡೆಗೆ 2028 ನೀವೇ ಮುಂದುವರಿಬೇಕು ಅಂತ ಬಸವರಾಜ ರಾಯರೆಡ್ಡಿ ಮತ್ತೆ KN ರಾಜಣ್ಣವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವರು ಇದ್ರೇ ಕಾಂಗ್ರೆಸ್, ಇಲ್ದಿರಲಿಲ್ಲ ಕಾಂಗ್ರೆಸ್, ಅದೆಲ್ಲ ಅರ್ಥ. ಕಾಂಗ್ರೆಸ್ಸಿನ ಮೂಲ ಮತಗಳು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕತ್ವ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿಯವರು ಮತ್ತು ಕಾಂಗ್ರೆಸ್ಸಿನ ಮೂಲ ಮತಗಳು, ಸಿದ್ದರಾಮಯ್ಯನವರ ವರ್ಚಸ್ವಿ ನಾಯಕತ್ವ, ಇವೆಲ್ಲವೂ ಸೇರಿದರೆ ಕಾಂಗ್ರೆಸ್ಸು ಗಟ್ಟಿಯಾಗುತ್ತೆ. ಹೀಗಾಗಿ ಗಟ್ಟಿ ಮಾಡೋದಕ್ಕೆ ಸಿದ್ದರಾಮಯ್ಯರ ನಾಯಕತ್ವ ಇರಬೇಕು, ಮುಂದುವರಿಬೇಕು. ಕಾಂಗ್ರೆಸ್ಸಿನ ಸರ್ಕಾರದ ಆಡಳಿತ ಸಂಪೂರ್ಣ ಮಾಡಬೇಕು, ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಸಿನ ಮೂಲ ಮತದಾರರ ಬದುಕಿನ ಭವಿಷ್ಯವನ್ನು ಬದಲಾವಣೆ ಮಾಡಬೇಕು ಅನ್ನೋದು ವಿಶ್ಲೇಷಣೆ. ಸರ್, ಈಗ ಸಿದ್ದರಾಮಯ್ಯನವ್ರಿಗೆ ಈ ಮುಂದಿನ 2.5 ವರ್ಷದಲ್ಲಿ ಫ್ರೀ ಹ್ಯಾಂಡ್ ಸಿಗುತ್ತಾ ಸರ್?
ಆಡಳಿತಾತ್ಮಕವಾಗಿ ಹೇಳಿದ್ಮೇಲೆ ಸುಮ್ಮನೆ ಗೊಂದಲ ಯಾಕೆ? ಅಲ್ಲಲ್ಲ ಆಡಳಿತ ಇಷ್ಟೆಲ್ಲ ವೆರಿ ಸೈಂಟಿಫಿಕಲಿ ಅನಲೈಸ್ಡ್. ಸೊ ಇದಿಷ್ಟು ಸಿದ್ದರಾಮಯ್ಯನವರ ಆಪ್ತರಾದಂತ ಡಾಕ್ಟರ್ ಎಸ್ ಸಿ ಮಾದೇಪ್ಪನವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಮತ್ತೊಂದು ಕಡೆ ನನ್ನಿಂದಲೇ ಪಕ್ಷ ಅಂತ ಅನ್ಕೊಂಡಿದ್ರೆ ಅವರ ಭ್ರಮೆ, ಕಾರ್ಯಕರ್ತರು ಇಲ್ದಿದ್ರೆ ನಾಯಕತ್ವ ಇರಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಮತ್ತೊಂದು ಕಡೆ, ನಾನೇ ನನ್ನಿಂದಲೇ ಪಕ್ಷ ಅಂತ ಅನ್ಕೊಂಡಿದ್ರೆ ಅದು ಅವರ ಭ್ರಮೆ ಅಂತ ಹೇಳಿದ್ದಾರೆ. ಕಾರ್ಯಕರ್ತರು ಇಲ್ದಿದ್ರೆ ಅಲ್ಲಿ ಯಾವುದೇ ನಾಯಕತ್ವ ಇರೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಇದ್ದರಷ್ಟೇ ಕಾಂಗ್ರೆಸ್ ಎಂದಿದ್ದ ಕೆಲವು ಸಿಎಂ ಆಪ್ತರ ಹೇಳಿಕೆಯ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರ ಒಂದು ರೀತಿ ತಿರುಗೇಟಿನ ಮಾತು. ಸಿಎಂ ಪರ ಮಾತನಾಡಿದ್ರು ಕೆ ಎನ್ ರಾಜಣ್ಣ, ಎಚ್ ಸಿ ಮಹದೇವಪ್ಪ. ಆ ಹೇಳಿಕೆಯನ್ನು ಕೂಡ ಜಸ್ಟ್ ನೋಡಿದ್ದೀವಿ ನಾವು. ಎಚ್ ಸಿ ಮಹದೇವಪ್ಪನವರು ಏನಂತ ಮಾತನಾಡಿದ್ರು ಅಂತ, ಅದಕ್ಕೆ ಒಂದು ರೀತಿ ಟಕ್ಕರ್ ಕೊಡುವಂತಹ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾಗಿದೆ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತ ಮಾಡಿದ್ದು. ಬಜೆಟ್ ಮಂಡನೆ ಬಗ್ಗೆ ಇರಬಹುದು, ಪೂರ್ಣಾವಧಿ ಬಗ್ಗೆ ಇರಬಹುದು, ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದು. ಅದು ನೋಡಿ, ನಾಯಕತ್ವ ಇರ್ಬೋದು, ಪ್ರಗತಿ ಇರ್ಬೋದು, ನಿಂತು ನೀರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿದ್ರೂ ಕೂಡ. ಈಗ ಅವಾಗಿನ ಕಾಲಕ್ಕೆ ದೇವರಾಜ ಅರಸು ಅವ್ರು ಇರ್ಲಿಲ್ವಾ? ಈಗ ಸಿದ್ದರಾಮಯ್ಯನವರು ಇಲ್ವಾ? ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯ ತನಕ ಇರ್ಲಿಕ್ಕೆ ಸಾಧ್ಯನಾ? ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ದಾಗಿರ್ತದೆ. ನನ್ನಿಂದ ಪಕ್ಷ ನಡೆದಿದೆ ಅಂತ ಅನ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ. ದ ಪಾರ್ಟಿ ಇಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್. ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದೀವಿ ಅಂತ ಮರಿಬಾರದು. ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಹೇಳಿಕೆಗಳು ಸರಿಯಲ್ಲ. ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು, ಅವರ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಬೇಕು. ಎಲ್ಲ ಗೆದ್ದಾದ್ಮೇಲೆ ಅಧಿಕಾರ ಅನುಭವಿಸಾದ್ಮೇಲೆ ಅಥವಾ ಅನುಭವಿಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾರು ಅಂತ ಹೇಳೋದು ತಪ್ಪಾಗ್ತದೆ. ಯಾರೇ ಇರ್ಬೋದು, ಅದು 140 ವರ್ಷ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷದ್ದು. ನಾಯಕತ್ವ ನಾನು ಹೇಳ್ದಂಗೆ ನಿರಂತರವಾಗಿ ಬೆಳೀತಾ ಹೋಗ್ತಾ ಇದೆ, ಮುಂದೆ ಕೂಡ ಬೆಳೆಯುತ್ತೆ. ಯಾರು ಒಬ್ಬರಿಂದ ಪಕ್ಷ ಅಲ್ಲ. ದ ಪಾರ್ಟಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಿಎಂ ಸಿದ್ದರಾಮಯ್ಯನವರು ಹಾವೇರಿಯಲ್ಲಿ ಮಾತನಾಡಿದ್ರು, ಜನರ ಆಶೀರ್ವಾದ ಇದ್ರೆ ಮಾತ್ರ ರಾಜಕಾರಣದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಮತ್ತು ಇಲ್ಲಿವರೆಗೂ ನಾನು ಬರೋದಕ್ಕೆ ಸಾಧ್ಯ ಆಯಿತು ಅಂತ. ಅದು 100% ನಿಜ ಕೂಡ. ಆದರೆ ಈ ಬಾಕಿ ಇರುವಂಥ 2.5 ವರ್ಷ ಪೂರ್ತಿ ಮಾಡಬೇಕು ಅಂತ ಇದ್ರೆ ಹೈಕಮಾಂಡ್ನ ಆಶೀರ್ವಾದ, ಆ ಸಹಕಾರ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ. ಇನ್ನು ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಸಂದೇಶ ಯಾರಿಗೆ? ಅದು ನಿಜ. ದೇವರಾಜ ಅರಸು ದಾಖಲೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಮುರಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ದೇವರಾಜ ಅರಸು ದಾಖಲೆ ಮುದ್ದ ಬಳಿಕವಾಗಿ ಏನು ಆಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಇಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಅಧಿಕಾರವನ್ನ ಬಿಟ್ಕೊಡ್ಬಹುದು ಅನ್ನೋ ಮನಸ್ಥಿತಿ ಕೂಡ ಕೆಲ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ದೇವರಾಜ ಅರಸುಗಿನ್ನ ಅವರು ಹೆಚ್ಚು ದಿನ ಅಧಿಕಾರದಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹಾವೇರಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಎಷ್ಟು ದಿನ ಇರ್ತೀನಿ ಅನ್ನೋದು ಗೊತ್ತಿಲ್ಲ, ಆದ್ರೆ ಬರುವಂತ ದಿನಗಳಲ್ಲಿ ಜನರ ಆಶೀರ್ವಾದ ಇರೋದು ಕೂಡ ನಾನು ಅಧಿಕಾರದಲ್ಲಿ ಮುಂದುವರಿತೀವಿ, ಮತ್ತೆ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನ ಮಾಡ್ಬೇಕು ಅನ್ನೋದು ಪದೇ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರ ವಿಚಾರವಾಗೂ ಕೂಡ ಪದೇ ಒತ್ತಿ ಹೇಳ್ತಾ ಇರುವಂತದ್ದು. ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ಬೇಕು ಅನ್ನೋಂಥದ್ದು. ಈಗಾಗಲೇ ಎಲ್ಲೊಂದ್ ಕಡೆ ಜನರ ಆಶೀರ್ವಾದದಿಂದ ನನಗಿದೆ, ನಾನು ಜನರ ಆಶೀರ್ವಾದದಿಂದ ನಾನು ಗೆದ್ದಿದ್ದೇನೆ, ಮತ್ತೆ ಶಾಸಕರ ಬೆಂಬಲ ಕೂಡ ಅತ್ಯಗತ್ಯ ಅನ್ನೋ ಮಾತನ್ನ ಪದೇ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು. ಈಗ ಎಲ್ಲ ಒಂದ್ ಕಡೆ ಅಧಿಕಾರ ಹಸ್ತಾಂತರ ಒಂದು ವಿಚಾರ ಬಂದಂತ ಸಂದರ್ಭಗಳು ಕೂಡ ಹೈಕಮಾಂಡ್ ನಾಯಕರು ಡಿಸಿಷನ್ ಮಾಡ್ತು ಅಂತಂದ್ರೆ ಎಲ್ಲ ಒಂದ್ ಕಡೆ ಅಧಿಕಾರವನ್ನ ಬಿಟ್ಕೊಡುವಂತ ನಿಟ್ಟಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಯಾರು ಕೂಡ ಇಡೀ ರಾಜ್ಯದಲ್ಲಿ ಹೆಚ್ಚಿನ ದಿನಗಳಲ್ಲಿ ಅಧಿಕಾರದಲ್ಲಿ ಮುಂದುವರುವಂತ ನಿಟ್ಟಲ್ಲಿ ಯಾರು ಕೂಡ ಮುಂದುವರೆದಿರಲಿಲ್ಲ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಅಧಿಕಾರದಲ್ಲಿ ಮುಂದುವರಿಸೋದ್ರ ಮುಖಾಂತರವಾಗಿ ತಮ್ಮ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಇದೀಗ ಎಲ್ಲ ಒಂದ್ ಕಡೆ ತನ್ನ ನಾಯಕತ್ವದ ವಿಚಾರವಾಗಿ ಕೂಡ ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಒಂದ್ ವೇಳೆ ಏನಾದ್ರೂ ಬರುವಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಅಂತಂದ್ರೆ ನನ್ನ ನಾಯಕತ್ವಕ್ಕೆ ಬೇಕಾದ್ರೆ ಮನ್ನಣೆ ಕೊಡ್ಲಿ, ಒಂದ್ ವೇಳೆ ಹೈಕಮಾಂಡ್ ನಾಯಕರು ಏನಾದ್ರೂ ಅಧಿಕಾರವನ್ನ ಹಸ್ತಾಂತರವನ್ನ ಮಾಡ್ಲಿ ಅಥವಾ ಅಧಿಕಾರವನ್ನ ಬಿಟ್ಕೊಡ್ಬೇಕು ನಿಟ್ಟಲ್ಲಿ ಸೂಚನೆ ಕೊಡ್ತು ಅಂತಂದ್ರು ಕೂಡ ಅಧಿಕಾರವನ್ನ ಬಿಟ್ಕೊಡುವಂತ ನಿಟ್ಟಲ್ಲಿ ಕೂಡ ನಾನು ಮನಸ್ಸನ್ನ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಇವತ್ತಿನ ಹೇಳಿಕೆಯ ಮುಖಾಂತರವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ರೀತಿಯಿಂದ ನಿಲುವನ್ನ ತೆಗೆದುಕೊಂಡ್ರು ಕೂಡ ಅವರ ಆಪ್ತ ಬಣದ ಸಚಿವರುಗಳು ಮಾತ್ರ ಬಿಡ್ತಾ ಇಲ್ಲ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಂದುವರಿಬೇಕು ಅನ್ನೋದು. ಯಾಕಂದ್ರೆ ಸಿದ್ದರಾಮಯ್ಯ ಮುಂದುವರೆದ್ರೆ ತಾವು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಅಧಿಕಾರದಲ್ಲಿ ಇರ್ಬೋದು ಅನ್ನೋದು ಕೂಡ ಲೆಕ್ಕಾಚಾರ ಆಗಿದೆ. ಹಾಗಾಗಿನೇ ಸಚಿವ ಜಮೀರ್ ಅಹಮದ್ ಆಗಿರ್ಬೋದು ಮತ್ತೆ ಎಚ್ ಸಿ ಮಹದೇವಪ್ಪ ಆಗಿರ್ಬೋದು ಇವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2028 ಕೂಡ ಅಧಿಕಾರದಲ್ಲಿ ಮುಂದುವರಬೇಕು. 2028 ನಂತರದಲ್ಲೂ ಕೂಡ ಅವ್ರ ನಾಯಕತ್ವದಲ್ಲೇ ಹೋದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಹಿಡಿಬಹುದು ಅನ್ನೋದು ಕೂಡ ಆ ನಾಯಕರ ವಾದವಾಗಿದೆ. ಇದ್ರ ಜೊತೆಗೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಕಡ್ಡಿ ಮುರಿದಂತ ಹೇಳಿದ್ದಾರೆ. ರಾಜ್ಯ ಏನು ಕಾಂಗ್ರೆಸ್ಗೆ ಯಾರ ನಾಯಕತ್ವಕ್ಕೂ ಕೂಡ ಅನಿವಾರ್ಯವಿಲ್ಲ, ಮುಖ್ಯವಾಗಿ ಯಾರೊಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿದ್ದ ಅನ್ನುವಂಥದ್ದೆಲ್ಲ ನಾನಿರ್ಬೋದು ಬೇರೆ ಯಾರೇ ಇರ್ಬೋದು ಕೂಡ ತನ್ನ ಜಾಗಕ್ಕೆ ಮತ್ತೊಬ್ರು ಕೂಡ ಬರ್ಬೋದು. ಅವನ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡಿದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ನಾಯಕತ್ವ ಬದಲಾವಣೆ ಆಗ್ಬೇಕು ನಿಟ್ಟಿನಲ್ಲಿ ಕೂಡ ಪರೋಕ್ಷವಾದಂತ ಒಂದು ಸಂದೇಶವನ್ನ ಕೊಟ್ರ ಅನ್ನೋದು ಕೂಡ ಈಗ ಇರತಕ್ಕಂತ ಪ್ರಶ್ನೆ. ಯಾಕಂದ್ರೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇಲ್ಲೊಂದ್ ಕಡೆ ಡಿ.ಕೆ ಶಿವಕುಮಾರ್ ಜೊತೆಗೆ ಒಂದಷ್ಟು ಗುರುತಿಸಿಕೊಂಡಿದ್ದಾರೆ ಅನ್ನೋದು ಕೂಡ ರಾಜ್ಯ ಕಾಂಗ್ರೆಸ್ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಎಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ಬೋದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಇಲ್ಲೊಂದ್ ಕಡೆ ಖರ್ಗೆ ಅವರು ಕೂಡ ಬರ್ಲಿಲ್ಲ ಅಂತಂದ್ರೆ ಡಿ.ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಅಧಿಕಾರವನ್ನ ಪಡೆದುಕೊಂಡ್ರೆ ಸಚಿವ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಇಲ್ಲೊಂದ್ ಕಡೆ ಡಿ.ಸಿ.ಎಂ ಮಾಡೋದ್ರ ಮುಖಾಂತರವಾಗಿ ಪಕ್ಷದಲ್ಲಿ ಅವ್ರನ್ನ ಏನೋ ಬೆಳೆಸ್ತಾರೆ ಉಳಿಸ್ತಾರೆ ಅನ್ನೋದು ಕೂಡ ಲೆಕ್ಕಾಚಾರ ಆಗಿದೆ. ಹಾಗಾಗಿನೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿ ಪರೋಕ್ಷವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ಅನಿವಾರ್ಯವಲ್ಲ, ಯಾರು ಬೇರೆಯವರು ಹೋದ್ರು ಕೂಡ ಅವ್ರ ಜಾಗಕ್ಕೆ ಮತ್ತೊಬ್ರು ಕೂಡ ಬರ್ಬೋದು ನಿಟ್ಟಿನಲ್ಲಿ ಕೂಡ ಒಂದು ಪರೋಕ್ಷವಾದ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಬದಲಾವಣೆ ಅಥವಾ ನಾಯಕತ್ವದ ಬದಲಾವಣೆ ಕೂಡ ಆದ್ರೂ ಆಶ್ಚರ್ಯ ಇಲ್ಲ ಒಂದು ಮಾತನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಪರೋಕ್ಷವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಇದ್ರ ನಡುವೆ ಇಲ್ಲೊಂದ್ ಕಡೆ ಡಿ.ಕೆ ಶಿವಕುಮಾರ್ ಒಂದು ಆತನ ಒಂದು ಚಿಗುರೋಡಿರುವಂತದ್ದು ಈಗಾಗಲೇ ಆರಂಭದ ನವೆಂಬರ್ 20 ನಂತರವಾಗಿ ಒಂದಷ್ಟು ಕಾರ್ಯತಂತ್ರವನ್ನ ಡಿ.ಕೆ ಶಿವಕುಮಾರ್ ಮಾಡಿದ್ರು. ಯಾವಾಗ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಆದ ತಂತ್ರಗಾರಿಕೆ ಮುಖಾಂತರವಾಗಿ ಪ್ರಯತ್ನವನ್ನ ಮಾಡಿದ್ರು, ಹೈಕಮಾಂಡ್ ನಾಯಕರು ಅದಕ್ಕೆ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಅದ್ರ ಕೂಡ ಡಿ.ಕೆ ಶಿವಕುಮಾರ್ ಪ್ರಯತ್ನಕ್ಕೆ ಸೊಪ್ಪಾಕಿಲ್ವೋ ಅಂತ ಸಂದರ್ಭದಲ್ಲಿ ಕೂಡ ಡಿ.ಕೆ ಶಿವಕುಮಾರ್ ಸುಮ್ಮನೆ ಆದ್ರು. ಇದೀಗ ಒಂದ್ ರೀತಿ ದೇವರಾಜ ಅರಸು ದಾಖಲೆಯನ್ನ ಮುರಿದ ಬಳಿಕವಾಗಿ ಇಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳೇ ಅಧಿಕಾರವನ್ನು ಹಸ್ತಾಂತರ ಮಾಡಬಹುದು ಅನ್ನೋ ವಿಶ್ವಾಸದಲ್ಲಿ ಡಿ.ಕೆ ಶಿವಕುಮಾರ್ ಇದ್ದಾರೆ. ಹಾಗಾಗಿನೇ ಎಲ್ಲೂ ಕೂಡ ಅವರು ಒಂದ್ ರೀತಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಆಗಿರ್ಬೋದು ಮತ್ತೆ ಯಾವುದೇ ರೀತಿಯ ಹೇಳಿಕೆಯನ್ನ ಡಿ.ಕೆ ಶಿವಕುಮಾರ್ ಕೊಡ್ತಾ ಇಲ್ಲ. ಹೀಗಾಗಿ ಜನವರಿ 10 ಬಳಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಒಂದು ಸ್ಪಷ್ಟವಾದಂತ ನಿಲುವು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನ ಮಂಡಿಸೋದ್ರ ಮುಖಾಂತರವಾಗಿ ಮಂಡಿಸಿ ಅಧಿಕಾರವನ್ನ ಬಿಟ್ಕೊಡುವಂತ ಕೂಡ ಮನಸ್ಸನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಮುಖ್ಯಮಂತ್ರಿಗಳ ವಾದ ಕೂಡ ಹೇಳ್ತಿರುವಂತದ್ದು ಹೈಕಮಾಂಡ್ ನಾಯಕರು ಹೇಳಿದಂತೆ ಕೇಳ್ತೀನಿ ಅನ್ನುವಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಇದೀಗ ಹೈಕಮಾಂಡ್ ಹತ್ರ ಇದೆ. ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಯಾವ ರೀತಿಯ ತೀರ್ಮಾನ ತೆಗೆದುಕೊಂಡ್ರು ಕೂಡ ಇಲ್ಲೊಂದ್ ಕಡೆ ಇಲ್ಲಿ ಅಧಿಕಾರವನ್ನ ಬಿಟ್ಕೊಡುವಂತದ್ದು ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವಂತದ್ದು ಅಥವಾ ಮುಖ್ಯಮಂತ್ರಿ ಆಗಿ ಡಿ.ಕೆ ಶಿವಕುಮಾರ್ ಕೂಡ ಅಧಿಕಾರವನ್ನ ತೆಗೆದುಕೊಳ್ಳುವಂತದ್ದು ಹೀಗೆ ಒಂದಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಈಗಿರ್ತಕ್ಕಂಥ ಪ್ರಕಾರವಾಗಿ ದೇವರಾಜ ಅರಸು ದಾಖಲೆಯನ್ನ ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮುಗ್ದಿರುವಂತ ಸಂದರ್ಭದಲ್ಲಿ ಅವರು ಬರುವಂತ ದಿನಗಳು ಕೂಡ ಮುಂದುವರಿತಾರ ಇಲ್ವಾ ಅನ್ನುವಂಥದ್ದು ಈಗ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ಮುಂದಿನ ತೀರ್ಮಾನಗಳು ಆಗುವಂತದ್ದು ಅನ್ನುವಂಥದ್ದು ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಕೃಷ್ಣ, ಒಂದು 10-15 ದಿನಗಳಿಂದ ಈ ಕುರ್ಚಿ ವಿಚಾರ ಎಲ್ಲ ಒಂದ್ ಕಡೆ ಸೈಡ್ಲೈನ್ ಆಗಿತ್ತು ನಾನಾ ಬೆಳವಣಿಗೆಗಳ ಕಾರಣದಿಂದ. ಬಟ್ 6ನೇ ತಾರೀಕು ಆಗ್ಲಿ ಅಂತ ಎಲ್ಲರೂ ಕಾಯ್ತಾ ಇದ್ರು ಅಂತ ಅನಿಸ್ತಾ ಇದೆ. ಇವತ್ತಿನಿಂದ ಮತ್ತೊಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಅಖಾಡಕ್ಕಿಳಿತಾರ ಅಂತ. ಖಂಡಿತವಾಗ್ಲು ಅರುಣ್, ಯಾಕಂದ್ರೆ ಇವತ್ತಿಂದ ನೀವು ಹೇಳ್ದಂಗೆ ಮತ್ತೊಂದು ಲೆಕ್ಕ ಜನವರಿ 6ನೇ ತಾರೀಕಿನ ಮುಂಚಿತವಾಗಿ ಬೇರೊಂದು ಲೆಕ್ಕ ಆಯ್ತು. ಈಗ 6ರ ನಂತರವಾಗಿ ಮುಖ್ಯಮಂತ್ರಿಗಳೇ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಏನಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಅಧಿಕಾರವನ್ನ ಹಸ್ತಾಂತರ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವ್ರನ್ನ ಎದುರಾಕೊಂಡು ಅಥವಾ ಅವ್ರಿಗೆ ಏನಾದ್ರು ಕೋಪವರವಾಗಿ ನಡ್ಕೊಳ್ಳೋದ್ರ ಮುಖಾಂತರವಾಗಿ ಹೋಯ್ತು ಅಂತಂದ್ರೆ ಅದ್ರ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಸ್ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೂ ಕೂಡ ಮನವರಿಕೆ ಆಗಿದೆ. ಎಲ್ಲೊಂದ್ ಕಡೆ ಡಿ.ಕೆ ಶಿವಕುಮಾರ್ ಪರವಾಗಿ ಸೋನಿಯಾ ಗಾಂಧಿ ಅವರು ಇದ್ರು ಕೂಡ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಅವರ ಶಕ್ತಿ ಮತ್ತೆ ಸಾಮರ್ಥ್ಯದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗಿದೆ. ಹಾಗಾಗಿನೇ ಇಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮುಖಾಂತರವಾಗಿ ಅಧಿಕಾರ ಹಸ್ತಾಂತರ ವಿಚಾರ ಅವ್ರ ಮುಖಾಂತರ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಬಹುದು. ಹಾಗಾಗಿನೇ ಡಿ.ಕೆ ಶಿವಕುಮಾರ್ ಈ ಹಿಂದೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಕ್ಕೆ ಕೃಷ್ಣ ಮಾತನಾಡಿಸ್ತೇನೆ ನಿಮ್ಮನ್ನ. ಹೋಲ್ಡ್ ಆನ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಈ ಬಗ್ಗೆ ಡಿ.ಕೆ ಶಿವಕುಮಾರ್ ಮತ್ತೆ ಪುನರುಚ್ಚಾರ ಮಾಡಿರೋದು. ದೀರ್ಘಾವಧಿ ಸಿಎಂ ದಾಖಲೆ ಬರೆದ್ರು ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಅದೇ ದಿನದಂದೇ ಡಿ.ಕೆ ಶಿವಕುಮಾರ್ ಅವರ ಪುನರ್ ಉಚ್ಚಾರ ಈ ಒಂದು ವಿಚಾರ ಅಂದ್ರೆ ಕೊಟ್ಟ ಮಾತಿನ ವಿಚಾರ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ಸಂಬಂಧಪಟ್ಟಂಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಬಾರಿ ಬರೆದುಕೊಂಡಿದ್ರು. ಇದು ದೊಡ್ಡ ಮಟ್ಟದ ಚರ್ಚೆಗೆ ಅಣಿಯಾಗಿತ್ತು. ಈ ಒಂದು ಮಾತು, ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ. ಡಿ.ಕೆ ಶಿವಕುಮಾರ್ ಅವರ ಪುನರುಚ್ಚಾರ, ಆ ಮಾತನ್ನ ಅದನ್ನು ಉಳಿಸಬೇಕು ಅಂತ ಡಿ.ಕೆ ಶಿವಕುಮಾರ್ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಮಾತು ಕೊಟ್ಟರೆ ಮಾತು ಉಳಿಸ್ಕೊಳ್ಬೇಕು. ಡಿ.ಕೆ ಶಿವಕುಮಾರ್ ಅವರ ಹೇಳಿಕೆ, ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ಜಗತ್ತಿನ ದೊಡ್ಡ ಶಕ್ತಿ. ವರ್ಲ್ಡ್ ಪವರ್
ಎ ವರ್ಲ್ಡ್ ಪವರ್ ಅಂತ ಡಿ ಕೆ ಶಿವಕುಮಾರ್ ಈ ಹಿಂದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವಂಥ ವಿಚಾರವನ್ನು ಈಗ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಒಂದಕ್ಕೊಂದು ಕಾಗತಾಳೀಯ ಅನ್ನುವಂಥ ರೀತಿಯಲ್ಲಿ ಸಂಬಂಧವನ್ನು ಪಡಿತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಇತಿಹಾಸದ ಪುಟ ಸೇರಿರುವಂಥದ್ದು. ದೀರ್ಘಾವಧಿ ಸಿಎಂ ಆಗಿ ರಾಜ್ಯ ರಾಜಕಾರಣದಲ್ಲಿ ಇವತ್ತಿಗೆ ಆ ದಾಖಲೆ ಬರುತ್ತಾ ಇರೋದು. ಇವತ್ತಿನ ದಿನಾನೇ ತಮ್ಮ ಈ ಒಂದು ವಿಚಾರವನ್ನ ಮತ್ತೆ ಉಲ್ಲೇಖ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಬೇಕು, ಅದೇ ಜಗತ್ತಿನ ದೊಡ್ಡ ಶಕ್ತಿ ಅಂತ ಡಿ ಕೆ ಶಿವಕುಮಾರ್ ಪುನರುಚ್ಚಾರ ಮಾಡಿದ್ದಾರೆ. ಇದು ಮತ್ತೆ ಯಾವ ರೀತಿಯಾದಂಥ ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗತ್ತೆ ಸಹಜವಾಗಿ. ಸಿಎಂ ಎದುರೇ ಕೊಟ್ಟ ಮಾತಿನ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಉಲ್ಲೇಖ ಮಾಡಿರುವಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ದಾಖಲೆ ಬರೆದಂಥ ದಿನ, ಮತ್ತೊಂದು ಕಡೆ 6ನೇ ತಾರೀಕು ಆಗಲಿ ಆಮೇಲೆ ನೋಡೋಣ ಅನ್ನುವಂಥ ಡೆಡ್ಲೈನ್ ಅನ್ನು ಕೊಡಲಾಗ್ತಾ ಇತ್ತು. ಈ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ